ಈ ಟೈಮಲ್ಲಿ ನೀವೇನಾದ್ರೂ 40,000 ಬಜೆಟ್ ರೇಂಜ್ ಅಲ್ಲಿ ಒಂದು ಬೆಸ್ಟ್ ಕ್ಯಾಮೆರಾ ಸೆಂಟ್ರಿಕ್ ಸ್ಮಾರ್ಟ್ ಫೋನ್ ತಗೋಬೇಕು ಅಂತ ಇದ್ದೀರಾ, ಆದ್ರೆ ಯಾವ್ದು ತಗೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಇವತ್ತಿನ ವಿಡಿಯೋಲಿ ನಾನು ಟಾಪ್ 5 ಬೆಸ್ಟ್ ಕ್ಯಾಮೆರಾ ಫೋನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಫೋನ್ಸ್ ಗಳಲ್ಲಿ ಪ್ರೋ ಫೋಟೋಗ್ರಫಿ, ಪ್ರೋ ವಿಡಿಯೋಗ್ರಫಿ, ಬ್ಲಾಗಿಂಗ್, ಆನ್ಲೈನ್ ಕಂಟೆಂಟ್ ರೆಕಾರ್ಡ್ ಮಾಡಬಹುದು. ಈ ಫೋನ್ಸ್ ಗಳಲ್ಲಿ ಮೇನ್ ಕ್ಯಾಮೆರಾ ಇಂದ 8K ವಿಡಿಯೋಸ್ ನ ತೆಗಿಬಹುದು, ಹಾಗೆ ಫ್ರಂಟ್ ಕ್ಯಾಮೆರಾ ಇಂದ 4K ವಿಡಿಯೋಸ್ ನ ತೆಗಿಬಹುದು. ಇದ್ರ ಜೊತೆಗೆ ಫ್ಲಾಗ್ಶಿಪ್ ಪ್ರೊಸೆಸರ್ ಸಿಗುತ್ತೆ, ಬೆಸ್ಟ್ ಸ್ಪೆಸಿಫಿಕೇಶನ್ ಇರುತ್ತೆ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ಗೆ ಬಂದಿದ್ರೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ನ ಮಾಡ್ತೀನಿ, ಸಪೋರ್ಟ್ ಮಾಡ್ತೀರಾ ಅಲ್ಲ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ ಗೆ ಸ್ವಾಗತ. ಮೊದಲನೇದಾಗಿ ನಮ್ಮ ಲಿಸ್ಟ್ ಅಲ್ಲಿ 5th ಅಲ್ಲಿ ಇರೋದು IQ ಕಡೆಯಿಂದ IQ Neo 9 Pro. ಈ ಟೈಮ್ ಅಲ್ಲಿ ನೀವೇನಾದ್ರೂ 40,000 ಒಳಗಡೆ ಒಂದು ಬೆಸ್ಟ್ ಕ್ಯಾಮೆರಾ ಫೋನ್ ಜೊತೆಗೆ ಒಂದು ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಫೋನ್ ಬೇಕು ಅಂತ ಇದ್ರೆ ನೀವು ಈ ಫೋನ್ ನ ತಗೋಬಹುದು. ಇದರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ 6.78 ಇಂಚ್ 1.5K QHD ಪ್ಲಸ್ AMOLED ಡಿಸ್ಪ್ಲೇ ಸಿಗುತ್ತೆ, 144 Hz ರಿಫ್ರೆಶ್ ರೇಟ್ ಇದೆ, 3000 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿರ್ತಾರೆ. ಹಾಗೆ ಇದರ ಬ್ಯಾಕ್ ಸೈಡ್ ಪ್ರೀಮಿಯಂ ಲೆದರ್ ಡಿಸೈನ್ ಸಿಗುತ್ತೆ. ಇದರ ಪ್ರೊಸೆಸರ್ ಬಗ್ಗೆ ನಾವು ಮಾತಾಡೋದಾದ್ರೆ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಅಲ್ಟಿಮೇಟ್ ಪವರ್ಫುಲ್ 5G ಪ್ರೊಸೆಸರ್ ಕೊಟ್ಟಿದ್ದಾರೆ. ಹಾಗೆ ಇದರ AnTuTu ಸ್ಕೋರ್ 15,55,000 ಪ್ಲಸ್ ಇದೆ. BGMI ಆಡುವಾಗ 90 FPS ವರೆಗೂ ಇದು ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ಸೂಪರ್ ಕಂಪ್ಯೂಟಿಂಗ್ ಚಿಪ್ ಸಹ ಕೊಟ್ಟಿದ್ದಾರೆ. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ Android 14 ನಲ್ಲಿ ಬರುತ್ತೆ. ಫನ್ ಟಚ್ OS 14 ನಲ್ಲಿ ವರ್ಕ್ ಮಾಡುತ್ತೆ. 5160 mAh ಬ್ಯಾಟರಿ ಇದೆ. ಹಾಗೆ 120 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಹಾಗೆ ಸೋನಿ ಕಡೆಯಿಂದ IMX 920 ಸೆನ್ಸರ್ ಕೊಟ್ಟಿದ್ದಾರೆ. ಎರಡನೇದು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ. ಹಾಗೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ 8K ವಿಡಿಯೋಸ್ ನ ತೆಗಿಬಹುದು, ಹಾಗೆ 4K ವಿಡಿಯೋಸ್ ನ 60 FPS ಅಲ್ಲಿ ತೆಗಿಬಹುದು. ಹಾಗೆ ಇದರ ಎಕ್ಸ್ಟ್ರಾ ಫೀಚರ್ಸ್ ನ ನಾವು ನೋಡೋದಾದ್ರೆ ಇದರಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇದೆ, X ಆಕ್ಸಿಸ್ ಲೀನಿಯರ್ ಮೋಟರ್ ಇದೆ, ವೇಪರ್ ಕೂಲಿಂಗ್ ಚೇಂಬರ್ ಇದೆ, LPDDR5X RAM ಇದೆ, UFS 4.2 ನ ಸ್ಟೋರೇಜ್ ಇದೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ನ ನಾವು ನೋಡೋದಾದ್ರೆ 12GB RAM 256GB ಸ್ಟೋರೇಜ್ ಗೆ 38,999 ನಿಮ್ಗೆ ಇದು ಸಿಗುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ 4th ಅಲ್ಲಿ ಇರೋದು Xiaomi ಕಡೆಯಿಂದ Xiaomi 14 CV. ಈ ಫೋನ್ ರೀಸೆಂಟ್ಲಿ ಲಾಂಚ್ ಆಗಿದೆ. 40,000 ಬಜೆಟ್ ರೇಂಜ್ ಅಲ್ಲಿ ಅಲ್ಟಿಮೇಟ್ ಕ್ಯಾಮೆರಾ ಫೋನ್ Xiaomi ಕಡೆಯಿಂದನೇ ಬೇಕು ಅಂತ ಇದ್ರೆ ನೀವು ಈ ಫೋನ್ ನ ತಗೋಬಹುದು. ಇದರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ 6.55 ಇಂಚಸ್ 1.5K AMOLED ಡಿಸ್ಪ್ಲೇ ಸಿಗುತ್ತೆ, 120 Hz ರಿಫ್ರೆಶ್ ರೇಟ್ ಇದೆ, 3000 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ, ಗೊರಿಲ್ಲಾ ಗ್ಲಾಸ್ ಲುಕ್ ಟಚ್ 2 ನ ಸಪೋರ್ಟ್ ಇದೆ, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಹಾಗೆ ಇದರ ಬ್ಯಾಕ್ ಸೈಡ್ ನ್ಯಾನೋಟೆಕ್ ವೇಗನ್ ಲೆದರ್ ಡಿಸೈನ್ ಇದೆ. ಇದರ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪವರ್ಫುಲ್ ಪ್ರೊಸೆಸರ್ ಸಿಗುತ್ತೆ. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ Android 14 ನಲ್ಲಿ ಬರುತ್ತೆ. ಹೈಪರ್ OS ಅಲ್ಲಿ ಇದು ವರ್ಕ್ ಮಾಡುತ್ತೆ. ಹಾಗೆ ಇದರಲ್ಲಿ 4700 mAh ಬ್ಯಾಟರಿ ಇದೆ, 67 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರ ಬ್ಯಾಕ್ ಸೈಡ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದು 50 ಮೆಗಾ ಪಿಕ್ಸೆಲ್ ಪೋರ್ಟ್ರೇಟ್ ಕ್ಯಾಮೆರಾ, ಮೂರನೇದು 12 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ. ಹಾಗೆ ಇದರ ಫ್ರಂಟ್ ಅಲ್ಲಿ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 32 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದು 32 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಆಗಿದೆ. ಹಾಗೆ ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ನ ಸಪೋರ್ಟ್ ಇದೆ. 5 ಲೆನ್ಸ್ ಗಳಿಂದ 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಇದು ಒಂದು ಬೆಸ್ಟ್ ಕ್ಯಾಮೆರಾ ಫೀಚರ್ ಆಗಿದೆ. ಇದ್ರ ಜೊತೆಗೆ ಲೈಕಾನ ಬ್ರಾಂಡಿಂಗ್ ಸಿಗುತ್ತೆ. ಹಾಗೆ ಲೈಕಾ ಕಡೆಯಿಂದ ತುಂಬಾ ಅಥೆಂಟಿಕ್ ಮೋಡ್ ಗಳು ಸಿಗುತ್ತೆ. ಹಾಗೆ ಇದರ ಎಕ್ಸ್ಟ್ರಾ ಫೀಚರ್ಸ್ ನ ನಾವು ನೋಡೋದಾದ್ರೆ ಡೋಲ್ಬಿ ಅಟ್ಮಾಸ್ ಕಡೆಯಿಂದ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗುತ್ತೆ. Xiaomi iSlope ಕೂಲಿಂಗ್ ಸಿಸ್ಟಮ್ ಇದೆ, UFS 4.0 ನ ಸ್ಟೋರೇಜ್ ಇದೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ನ ನೋಡೋದಾದ್ರೆ 8GB RAM 256GB ಸ್ಟೋರೇಜ್ ಗೆ 39,999 ಆಗುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ 3rd ಅಲ್ಲಿ ಇರೋದು ವಿವೋ ಕಡೆಯಿಂದ Vivo V30 Pro. ಈ ಟೈಮ್ ಅಲ್ಲಿ ನೀವೇನಾದ್ರೂ 40,000 ಒಳಗಡೆ ಬೆಸ್ಟ್ ಕ್ಯಾಮೆರಾ ಜೊತೆಗೆ ಆಲ್ರೌಂಡರ್ ಸ್ಮಾರ್ಟ್ ಫೋನ್ ಬೇಕು ಅಂತ ಇದ್ರೆ ನೀವು ಈ ಫೋನ್ ನ ತಗೋಬಹುದು. ಇದರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ 6.78 ಇಂಚಸ್ 1.5K ಅಲ್ಟ್ರಾ ಕ್ಲಿಯರ್ ಸನ್ಲೈಟ್ AMOLED ಡಿಸ್ಪ್ಲೇ ಸಿಗುತ್ತೆ, 120 Hz ರಿಫ್ರೆಶ್ ರೇಟ್ ಇದೆ, 1200 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಇದರ ಬ್ಯಾಕ್ ಸೈಡ್ ಕಲರ್ ಚೇಂಜಿಂಗ್ ಫ್ಲೋರೇಟ್ AG ಗ್ಲಾಸ್ ಇದೆ. ಇದರ ಪ್ರೊಸೆಸರ್ ಬಗ್ಗೆ ನಾವು ಮಾತಾಡೋದಾದ್ರೆ ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 8200 ಫ್ಲಾಗ್ಶಿಪ್ ಲೆವೆಲ್ ಪ್ರೊಸೆಸರ್ ಕೊಟ್ಟಿದ್ದಾರೆ. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ Android 14 ನಲ್ಲಿ ಬರುತ್ತೆ. ಫನ್ ಟಚ್ OS 14 ನಲ್ಲಿ ಇದು ವರ್ಕ್ ಮಾಡುತ್ತೆ. ಹಾಗೆ ಇದರಲ್ಲಿ 5000 mAh ಬ್ಯಾಟರಿ ಇದೆ, 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರ ಬ್ಯಾಕ್ ಸೈಡ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದು 50 ಮೆಗಾ ಪಿಕ್ಸೆಲ್ ಪೋರ್ಟ್ರೇಟ್ ಕ್ಯಾಮೆರಾ, ಮೂರನೇದು 50 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ, ಹಾಗೆ 50 ಮೆಗಾ ಪಿಕ್ಸೆಲ್ ಫ್ರಂಟ್
ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ಹಾಗೆ EIS ನ ಸಪೋರ್ಟ್ ಇದೆ. 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಫ್ರಂಟ್ ಕ್ಯಾಮೆರಾ ಇಂದನೂ 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಇದರ ಜೊತೆ ಬೇರೆ ಬೇರೆ ಕ್ಯಾಮೆರಾ ಮೋಡ್ ಗಳು ಕೂಡ ಸಿಗುತ್ತೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ 8GB RAM 128GB ಸ್ಟೋರೇಜ್ ಗೆ 41,999 ಆಗುತ್ತೆ. ಆದ್ರೆ HDFC ಹಾಗೆ ಆಕ್ಸಿಸ್ ಬ್ಯಾಂಕ್ ನ ಕ್ರೆಡಿಟ್ ಹಾಗೆ ಡೆಬಿಟ್ ಕಾರ್ಡ್ ಇಂದ ಟ್ರಾನ್ಸಾಕ್ಷನ್ ಮಾಡಿದ್ರೆ 3,000 ಡಿಸ್ಕೌಂಟ್ ಸಿಗುತ್ತೆ. ಇದರಿಂದ ನಿಮ್ಗೆ ಆರಾಮಾಗಿ 40,000 ಒಳಗಡೆನೆ ಈ ಫೋನ್ ಸಿಗುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ ಸೆಕೆಂಡ್ ಅಲ್ಲಿ ಇರೋದು ಗೂಗಲ್ ಕಡೆಯಿಂದ ಗೂಗಲ್ ಪಿಕ್ಸೆಲ್ 7a. 40,000 ಬಜೆಟ್ ರೇಂಜ್ ಅಲ್ಲಿ ಒಂದು ಅಲ್ಟಿಮೇಟ್ ಲೆವೆಲ್ ನ ಡೆಡಿಕೇಟೆಡ್ ಕ್ಯಾಮೆರಾ ಫೋನ್ ಬೇಕು ಅಂತ ಇದ್ರೆ ನೀವು ಈ ಫೋನ್ ನ ತಗೋಬಹುದು. ಈ ಫೋನ್ ಅಲ್ಲಿ ಬ್ಲಾಗಿಂಗ್ ಮಾಡಬಹುದು, ಪ್ರೋ ಫೋಟೋಗ್ರಫಿ, ವಿಡಿಯೋಗ್ರಫಿ ಮಾಡಬಹುದು, ಹಾಗೆ ಇದರಲ್ಲಿ ಕ್ಲೀನ್ UI ಕೂಡ ಸಿಗುತ್ತೆ. ಇದರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ 6.1 ಇಂಚಸ್ ಫುಲ್ HD ಪ್ಲಸ್ OLED ಡಿಸ್ಪ್ಲೇ ಸಿಗುತ್ತೆ. 90 Hz ರಿಫ್ರೆಶ್ ರೇಟ್ ಇದೆ. ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 3 ನ ಸಪೋರ್ಟ್ ಇದೆ. ಹಾಗೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಇದರ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ ಗೂಗಲ್ ಕಡೆಯಿಂದ Tensor G2 ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಪ್ರೊಸೆಸರ್ ಏನು ಅಷ್ಟೊಂದು ಪವರ್ಫುಲ್ ಇಲ್ಲ, ಆದ್ರೆ ಇದರಲ್ಲಿ ಮೀಡಿಯಂ ಲೆವೆಲ್ ಗೇಮಿಂಗ್ ನ ಆಡಬಹುದು. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ ಸ್ಟಾಕ್ ಆಂಡ್ರಾಯ್ಡ್ ಅಲ್ಲಿ ಬರುತ್ತೆ. ಪಿಕ್ಸೆಲ್ UI ಅಲ್ಲಿ ಇದು ವರ್ಕ್ ಮಾಡುತ್ತೆ. ಹಾಗೆ ಇದರಲ್ಲಿ 4300 mAh ಬ್ಯಾಟರಿ ಇದೆ. 18 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರ ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 64 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದು 13 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಹಾಗೆ 13 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ಹಾಗೆ EIS ನ ಸಪೋರ್ಟ್ ಇದೆ. 4K ವಿಡಿಯೋಸ್ ನ 60 FPS ಅಲ್ಲಿ ತೆಗಿಬಹುದು. ಓವರ್ ಆಲ್ ಕ್ಯಾಮೆರಾ ಕ್ವಾಲಿಟಿ ಬೆಸ್ಟ್ ಇದೆ. ಹಾಗೆ ಇದರಲ್ಲಿ ಬೇರೆ ಬೇರೆ ಕ್ಯಾಮೆರಾ ಮೋಡ್ಸ್ ಗಳು ಕೂಡ ಸಿಗುತ್ತೆ. ನೆಕ್ಸ್ಟ್ ಇದರ ಎಕ್ಸ್ಟ್ರಾ ಫೀಚರ್ಸ್ ನ ನಾವು ನೋಡೋದಾದ್ರೆ ಇದರಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇದೆ. IP67 ನ ಸರ್ಟಿಫಿಕೇಶನ್ ಸಿಗುತ್ತೆ. LPDDR5 ನ RAM ಇದೆ. UFS 3.1 ನ ಸ್ಟೋರೇಜ್ ಸಿಗುತ್ತೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ 8GB RAM 128GB ಸ್ಟೋರೇಜ್ ಗೆ 34,999 ಆಗುತ್ತೆ. ಕೊನೆಯದಾಗಿ ನಮ್ಮ ಲಿಸ್ಟ್ ಅಲ್ಲಿ ಫಸ್ಟ್ ಅಲ್ಲಿ ಇರೋದು ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ S23. ಈ ಟೈಮ್ ಅಲ್ಲಿ 40,000 ಒಳಗಡೆ ಒಂದು ಅಲ್ಟಿಮೇಟ್ ಲೆವೆಲ್ ನ ಕ್ಯಾಮೆರಾ ಸ್ಮಾರ್ಟ್ ಫೋನ್ ಬೇಕು ಅಂತ ಇದ್ರೆ ನೀವು ಈ ಫೋನ್ ತಗೊಬಹುದು. ಮೊದಲು ಈ ಫೋನ್ 50,000 ಇಂದ 60,000ಗೆ ಸಿಗ್ತಾ ಇತ್ತು, ಆದ್ರೆ ಈಗ ಪ್ರೈಸ್ ಡ್ರಾಪ್ ಆಗಿದೆ. ಇದರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ 6.1 ಇಂಚ್ HD ಪ್ಲಸ್ ಡೈನಾಮಿಕ್ ಕ್ಯಾಮೆರಾ ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇದೆ. 1750 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದೆ. ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ನ ಸಪೋರ್ಟ್ ಇದೆ. ಅಲ್ಯೂಮಿನಿಯಂ ಫ್ರೇಮ್ ಇದೆ. ಇದರ ಪ್ರೊಸೆಸರ್ ನಾವು ನೋಡೋದಾದ್ರೆ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರಾಗನ್ 8 Gen 2 ಫ್ಲಾಗ್ಶಿಪ್ 5G ಪ್ರೊಸೆಸರ್ ಸಿಗುತ್ತೆ. ಸ್ಮಾರ್ಟ್ ಫೋನ್ ಆಂಡ್ರಾಯ್ಡ್ 13 ಅಲ್ಲಿ ಬರುತ್ತೆ. One UI 5.1 ಅಲ್ಲಿ ಇದು ವರ್ಕ್ ಮಾಡುತ್ತೆ. 3900 mAh ಬ್ಯಾಟರಿ, 25 ವಾಟ್ ಚಾರ್ಜಿಂಗ್ ನ ಸಪೋರ್ಟ್ ಮಾಡುತ್ತೆ. ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ ಟ್ರಿಪಲ್ ರೇಟ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಹಾಗೆ 12 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಕ್ಯಾಮೆರಾ ಪ್ಲಸ್ 10 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಕ್ಯಾಮೆರಾ ಹಾಗೆ 12 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ 8K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಹಾಗೆ 4K ವಿಡಿಯೋಸ್ ನ 60 FPS ಅಲ್ಲಿ ತೆಗಿಬಹುದು. ಹಾಗೆ ಫ್ರಂಟ್ ಕ್ಯಾಮೆರಾ ಇಂದ 4K ವಿಡಿಯೋಸ್ ನ ಕೂಡ ತೆಗಿಬಹುದು. ಬೇರೆ ಬೇರೆ ಕ್ಯಾಮೆರಾ ಮೋಡ್ ಗಳು ಸಿಗುತ್ತೆ. ಇದರ ಎಕ್ಸ್ಟ್ರಾ ಫೀಚರ್ಸ್ ಏನು ಅಂತ ಅಂದ್ರೆ ಇದರಲ್ಲಿ IP68 ಸರ್ಟಿಫಿಕೇಶನ್ ಇದೆ. ಸ್ಯಾಮ್ಸಂಗ್ ನೋಟ್ ಸೆಕ್ಯೂರಿಟಿ ಸಿಗುತ್ತೆ. ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇದೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ನ ನೋಡೋದಾದ್ರೆ 8GB RAM 128GB ಸ್ಟೋರೇಜ್ ಗೆ 43,999 ಆಗುತ್ತೆ. ಆದ್ರೆ ಫ್ಲಿಪ್ಕಾರ್ಟ್ ಆಕ್ಸಿಸ್ ಬ್ಯಾಂಕ್ ನ ಕಾರ್ಡ್ ಮೇಲೆ 3,000 ಡಿಸ್ಕೌಂಟ್ ಸಿಗುತ್ತೆ. ಆಗ ಈ ಫೋನ್ ನಿಮ್ಗೆ 40,999ಗೆ ಸಿಗುತ್ತೆ. ನಿಮ್ಗೆ ಏನಾದ್ರೂ ಬ್ಯಾಂಕ್ ಆಫರ್ ಸಿಕ್ಕಿಲ್ಲ ಅಂತಂದ್ರೆ ಬಿಗ್ ಬಿಲಿಯನ್ ಡೇ ಸೇಲ್ ವರೆಗೂ ವೇಟ್ ಮಾಡಿ. ಆ ಸೇಲ್ ಅಲ್ಲಿ ನಿಮ್ಗೆ ಈ ಫೋನ್ ಆರಾಮಾಗಿ 40,000 ಒಳಗಡೆನೆ ಸಿಗುತ್ತೆ. ಇಷ್ಟು ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಲ್ಲಿ 40,000 ಒಳಗಡೆ ಸಿಗೋ ಟಾಪ್ 5 ಬೆಸ್ಟ್ ಕ್ಯಾಮೆರಾ ಫೋನ್ಸ್ ಬಗ್ಗೆ ಹೇಳಿದೀನಿ. ಈ ಎಲ್ಲಾ ಫೋನ್ಸ್ ಗಳ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಹೋಗಿ ಚೆಕ್ ಮಾಡಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನ ಪರ್ಚೇಸ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ. ಏನಾದ್ರೂ ಡೌಟ್ ಇದ್ರೆ ನೀವು ಕಮೆಂಟ್ ಮಾಡಿ ಕೇಳಿ. ನಿಮ್ಮ ಫ್ರೆಂಡ್ಸ್ ಆಗಿ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಬೈ ಬಾಯ್.